ಫಸ್ಟ್ ನಾ ಹೇಳಿದ್ದು ಕೋವಲೆಂಟ್, ಆಮೇಲೆ ಮೆಟಾಲಿಕ್, ಆಮೇಲೆ ವಾಂಡರ್ ವಾಲ್. ಯಾವ ವಾಲ್? ವಾಂಡರ್ ವಾಲ್. VR is greater than MR is greater than CR. ಏನ್ ಹಿಂಗಂದ್ರೆ is greater than metallic radius ಹಾ. ಈಗ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಹೈಡ್ರೋಜನ್ ಅನ್ನೋ ಎಲಿಮೆಂಟಿಗೆ ಈ ಮೂರು ರೇಡಿಯಸ್ ನಾ ಫೈಂಡ್ ಔಟ್ ಮಾಡಿದ್ದೀನಿ ಅನ್ಕೋರಿ. ಯಾವ್ಯಾವ? ಕೋವೆಲೆಂಟ್ ರೇಡಿಯಸ್, ಮೆಟಾಲಿಕ್ ರೇಡಿಯಸ್, ವಾಂಡರ್ ವಾಲ್ ರೇಡಿಯಸ್. ನೀವು ಹಿಂಗೆ ಕೇಳ್ಬೇಡ್ರಿ. ಹೈಡ್ರೋಜನ್ಗೆ ಮೆಟಾಲಿಕ್ ರೇಡಿಯಸ್ ಹೆಂಗೆ ಕೇಳಿಬಿಡ್ದೆ? ಹೈಡ್ರೋಜನ್ ಮೆಟಲ್ ಕಣ್ಣು ಹಿಡ್ದೀನಿ ಅನ್ಕೋರಿ. ಹಾಂ, ಅವಾಗ ನಾ ಆಮೇಲೆ ಇದನ್ನು ಹೇಳಿದ್ದೆ ನಾನು. ಇದು ವಾಂಡರ್ ವಾಲ್ ರೇಡಿಯಸ್ ವಾಸ್ ಡಿಸೈನ್ಡ್ ಫಾರ್ ನೋಬಲ್ ಗ್ಯಾಸಸ್ ಬಟ್ ಇಟ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಅದರ್ ಎಲಿಮೆಂಟ್ಸ್ ಆಲ್ಸೋ ಅಂತ ಹೇಳಿದ್ನ. ಹಾಂ, ಸೊ ಯಾವುದೋ ಒಂದು ಎಲಿಮೆಂಟಿಗೆ ಎಕ್ಸ್ ಅನ್ನೋ ಎಲಿಮೆಂಟ್, ಎಕ್ಸ್ ಬೇಡ, ಹೈಡ್ರೋಜನ್ ಅನ್ನೋ ಎಲಿಮೆಂಟಿಗೆ ಇವನು ಮೂರು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ವಾಂಡರ್ ವಾಲ್ ರೇಡಿಯಸ್, ಮೆಟಾಲಿಕ್ ರೇಡಿಯಸ್, ಕೋವೆಲೆಂಟ್ ರೇಡಿಯಸ್ ಮೂರು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ಹಿಂಗೆ ಬರ್ತೈತಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ಗೆ ಅಪ್ರಾಕ್ಸಿಮೇಟ್ ನಂಬರ್ಸ್ ಬರೆಯಕತ್ತೀನಿ ನಾವು, ಕರೆಕ್ಟ್ ನಂಬರ್ಸ್ ಅಲ್ಲ. ಈಗ ಇದನ್ನ ಅರ್ಥ ಮಾಡ್ಸಕ್ಕೆ ಹಂಗೊಂದು ನಂಬರ್ ಬರೆಯತ್ತೀನಿ. 100 ಪಿಕೋಮೀಟರ್. ಪಿಕೋಮೀಟರ್ ಅಂದ್ರೆ 10⁻⁻12 ಮೀಟರ್. ಹಾಂ, ಇಫ್ ವಾಂಡರ್ ವಾಲ್ ರೇಡಿಯಸ್ ಇಸ್ 100 picometer ಫಾರ್ ಹೈಡ್ರೋಜನ್, metallic radius will be 98 picometer, covalent radius will be 94 picometer. ಹಂಗೆ ಅಪ್ರಾಕ್ಸಿಮೇಟ್ ನಂಬರ್ಸ್ ಇವು. ಸೊ ವಾಂಡರ್ ವಾಲ್ ರೇಡಿಯಸ್ ಫಾರ್ ಹೈಡ್ರೋಜನ್ ಇಸ್ ಗ್ರೇಟರ್ ದ್ಯಾನ್, ಮೆಟಾಲಿಕ್ ರೇಡಿಯಸ್ ಫಾರ್ ಹೈಡ್ರೋಜನ್ ಇಸ್ ಗ್ರೇಟರ್ ದ್ಯಾನ್, ಕೋವೆಲೆಂಟ್ ರೇಡಿಯಸ್ ಫಾರ್ ಹೈಡ್ರೋಜನ್. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಬರೀ ಹೈಡ್ರೋಜನ್ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಎದಕ್ಕೆ ಹಿಂಗೆ? ವೈ ವಾಂಡರ್ ವಾಲ್ ರೇಡಿಯಸ್ ಇಸ್ ಗ್ರೇಟರ್ ದ್ಯಾನ್ ಮೆಟಾಲಿಕ್ ರೇಡಿಯಸ್ ಇಸ್ ಗ್ರೇಟರ್ ದ್ಯಾನ್ ಕೋವೆಲೆಂಟ್ ರೇಡಿಯಸ್? ಯು ಆರ್ ಟೆಲಿಂಗ್ ಸಮಥಿಂಗ್. ಕರೆಕ್ಟ್ ಐತ್ರಿ ಹೇಳಿದ್ದು. ವಾಂಡರ್ ವಾಲ್ ರೇಡಿಯಸ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎರಡು ಆಟಮು ಟಚ್ಚು ಆಗಿರಂಗಿಲ್ಲ, ಇದ್ರದ್ದು ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಮೆಜರ್ ಮಾಡಿ ಇದ್ರದ್ದು 1/2 ಮಾಡ್ತೀವಿ. ಮೆಟಾಲಿಕ್ ರೇಡಿಯಸ್ ಹೆಂಗೆ ಮಾಡ್ತೀವಿ? ಎರಡು ಮೆಟಲ್ ಆಟಮ್ಸ್ ಒಂದಕ್ಕೊಂದು ಹಿಂಗೆ ಓವರ್ಲ್ಯಾಪ್ ಆಗಿರಂಗಿಲ್ಲ, ಅಟ್ಯಾಚ್ ಆಗಿರ್ತಾವು. ಇದ್ರದ್ದು ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಮೆಜರ್ ಮಾಡಿ ಅದ್ರದ್ದು 1/2 ಮಾಡ್ತೀರಿ. ಕೋವೆಲೆಂಟ್ ರೇಡಿಯಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಆಟಮ್ಸ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿರ್ತಾವು, ಇದ್ರದ್ದು ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಮೆಜರ್ ಮಾಡಿ ಅದ್ರದ್ದು 1/2 ಮಾಡ್ತೀರಿ. ಈಗ ನಿಮ್ಗೆ ಇಲ್ಲೇ ಕಾಣುತ್ತೆ ನೋಡ್ರಿ, ಇಲ್ಲೇ ದೂರ ಅದಾವ ವಾಂಡರ್ ವಾಲ್ ರೇಡಿಯಸ್. ಮೆಟಾಲಿಕ್ ರೇಡಿಯಸ್ ಅಟ್ಯಾಚ್ ಆಗ್ಯಾವ, ಕೋವೆಲೆಂಟ್ ರೇಡಿಯಸ್ ಓವರ್ಲ್ಯಾಪ್ ಆಗ್ಯಾವ. ನಾ ಹಿಂಗೆ ಬಂದಂಗೆ ಹತ್ರ ಬರ್ಕೊಂತ ಹೊಂಟಾವು. ಹತ್ರ ಬರ್ಕೊಂಡು ಹೊಂಟಾವ ಅಂದ್ರೆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಕಡಿಮೆ ಹಾಕೊಂಡು ಬರ್ತೈತಿ. ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಕಡಿಮೆ ಹಾಕೊಂಡು ಬರ್ತೈತೆ, ಅದ್ರ ಅರ್ಧನೂ ಕಡಿಮೆ ಹಾಕೊಂಡು ಬರ್ತೈತಿ. ಸೊ ವಾಂಡರ್ ವಾಲ್ ರೇಡಿಯಸ್ ಇಸ್ ಗ್ರೇಟರ್ ದ್ಯಾನ್, ಮೆಟಾಲಿಕ್ ರೇಡಿಯಸ್ ಇಸ್ ಗ್ರೇಟರ್ ದ್ಯಾನ್ ಕೋವೆಲೆಂಟ್ ರೇಡಿಯಸ್. ಸೊ ಕ್ವಿಕ್ಲಿ ಮೇಕ್ ಅ ನೋಟ್. ಇದನ್ನ ಬರ್ಕೋರಿ. ಇದು ನೀವು VR MR CR ಬರಿಬೇಡ್ರಿ. ವಾಂಡರ್ ವಾಲ್ ರೇಡಿಯಸ್ ಗ್ರೇಟರ್ ದ್ಯಾನ್ ಮೆಟಾಲಿಕ್ ರೇಡಿಯಸ್ ಲಕ್ಷ ಕೊಡ್ರಿ. ಇದನ್ನ ಬರ್ಕೋರಿ. ಇದ್ರ ಕೆಳಗೆ ಈ ಡಯಾಗ್ರಾಮ್ ಬಂದಿರ್ಬೇಕು. ಇದ್ರ ಕೆಳಗೆ ಈ ಡಯಾಗ್ರಾಮ್, ಅದ್ರ ಕೆಳಗೆ ಈ ಡಯಾಗ್ರಾಮ್. ಇವೆಲ್ಲ ನಂಬರ್ಸ್ ಬೇಡ, ನಂಬರ್ಸ್ನ ಹಂಗೆ ಎಕ್ಸಾಂಪಲ್ ತೊಗೊಂಡಿನಿ. ಓಕೆ ಓಕೆ ಅನ್ರಿ? ಹಾಂ, ಓಕೆ ಅನ್ರಿ ಅಂದ್ರೆ ಎಸ್ ಸರ್. ಹಾಂ ಆತಪ್ಪ, ಓಕೆ. ಹಿಂಗೆ ಓಕೆ ಬೇಕಾ? ತಗೋ ಓಕೆ. ಹಾಂ, ionic radius is defined as ionic radius is defined as ಅಂತಿಲ್ಲಲ್ರಿ ಅಲ್ಲಿ. ನನ್ನ ಜೋಡಿ ಎಲ್ಲರೂ ಓದ್ರಿ. ಇಟ್ ಈಸ್ ದ effective distance from the center of the nucleus of an ion up to which it exerts its influence on its electron cloud. Simple ಆಗಿ ಇಷ್ಟೆಲ್ಲ ಹೇಳೋಕಿನ ಹಿಂಗೆ ಹೇಳ್ಬೋದು. Or it is the nucleus and the outermost shell containing electron of an ion. Okay, we will understand what is ionic radius.
ಓಕೆ. ಅಯಾನಿಕ್ ಇಲ್ಲೇ ಅಯಾನಿಕ್ ರೇಡಿಯಸ್ ಇದು ಕಾಣಿಸಲ್ಲ. ಅಯಾನಿಕ್ ರೇಡಿಯಸ್ ಗೋಲ್ ಗುಂಬಜ್ ಆಗೈತೆ ನೋಡ್ರಿ. ಅಯಾನಿಕ್ ರೇಡಿಯಸ್ ಓ ಟ್ಯೂಬ್ಲೈಟ್ ಅದ್ರಿ ನೀವೆಲ್ಲ. ಹಾಂ, ಈಗ ಲಕ್ಷ ಕೊಡ್ರಿ. ಪ್ಲೀಸ್ ಸ್ಟಾಪ್ ಟಾಕಿಂಗ್ ಆ್ಯಂಡ್ ಕಾನ್ಸಂಟ್ರೇಟ್. ಸೋಡಿಯಂ ಆಟಮ್ ತಗೊಂಡ್ರಿ. ಅಟಾಮಿಕ್ ನಂಬರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಾಂ ಕರೆಕ್ಟ್. Na+ ಅಂದ್ರೆ ಇದು ಆಟಮ್, ಇದು ಸೋಡಿಯಂ ಆಟಮ್, ಇದು ಸೋಡಿಯಂ ಅಯಾನ್. ಇಟ್ ಹ್ಯಾಸ್ ಗೇನ್ಡ್ 1 electron. It has lost 1 electron. ಅಂದ್ರೆ 10 electrons. 10 electrons ಅಂದ್ರೆ ಇದರ electronic configuration 1s2 2s2 2p6. No sir. 3s0 ಬರೆದ್ರು ಅಷ್ಟೇ, ಬರಲಿಲ್ಲ ಅಂದ್ರು ಅಷ್ಟೇ. ಹಾಂ, ಈಗ ಅಯಾನಿಕ್ ರೇಡಿಯಸ್ ಅಂದ್ರೆ ಅವ್ರ ಡೆಫಿನೇಷನ್ ಎಲ್ಲ ಓದಿವಿ ನಾವು. ಎಕ್ಸಾಮ್ನಾಗ ಏನು ಬರೀಬೇಕೆಲ್ಲ ತಿಳ್ಕೊಂಡಿವಿ. ಅದ್ರ ಅರ್ಥ ಏನು? ಸರಳ ಹೇಳೋದಾದ್ರೆ ಒಂದು ಅಯಾನ್ ಅಂದ್ರೆ ರೇಡಿಯಸ್, ಆಟಮ್ದ ರೇಡಿಯಸ್ ಅಲ್ಲ, ಅಯಾನದ ರೇಡಿಯಸ್. ಅಯಾನ್ ಅಂದ್ಕೊಳ್ಳಿ 2 ಟೈಪ್ ಅಯಾನ್ ಇರ್ತವೆ, ಕ್ಯಾಟ್ ಅಯಾನ್, ಆನ್ ಅಯಾನ್. ಇದು ಕ್ಯಾಟ್ ಅಯಾನ್ ಹೌದಿಲ್ಲ? ಹಾಂ, ಎಲೆಕ್ಟ್ರಾನ್ಸ್ ಲೂಸ್ ಮಾಡಿ ಒಂದು ನ್ಯೂಟ್ರಲ್ ಆಟಮ್ ಎಲೆಕ್ಟ್ರಾನ್ ಲೂಸ್ ಮಾಡಿದ ಮೇಲೆ ಬರೋದು ಕ್ಯಾಟ್ ಅಯಾನ್. ಒಂದು ನ್ಯೂಟ್ರಲ್ ಆಟಮ್ ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡಿದ್ರೆ ಬರೋದು ಆನ್ ಅಯಾನ್. ಇಲ್ಲಿ ಬಂದಿರೋದು ಕ್ಯಾಟ್ ಅಯಾನ್. ಕರೆಕ್ಟ್? ಹಾ, ಈಗ ಈ Na+ ಇಲ್ಲೇ ನಾನು ಸ್ವಲ್ಪ ರೆಪ್ರೆಸೆಂಟ್ ಮಾಡ್ತೀನಿ. ಇದು Na ಇದ್ದಿದ್ದು, ಇದು Na, ಇದು Na+. ಇಲ್ಲಿ ನೋಡ್ರಿ, ಇದು ನ್ಯೂಕ್ಲಿಯಸ್, ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಆ ಶೆಲ್ ಒಳಗೆ ಆರ್ಬಿಟಲ್ಸ್ ಇರ್ತಾವೆ. ಆ ಆರ್ಬಿಟಲ್ಸ್ 3 ಡೈಮೆನ್ಷನಲ್ ಸ್ಪೇಸ್ ಇರ್ತಾವೆ. ಅದನ್ನ ಡೈಗ್ರಾಮ್ ಮೇಲೆ 3 ಡೈಮೆನ್ಷನಲ್ ಸ್ಪೇಸ್ ತೋರ್ಸಕ್ಕೆ ಬರಂಗಿಲ್ಲ. ಇನ್ನೊಂದು ನಾನು ಡೈಗ್ರಾಮ್ ಮೇಲೆ ಅಂದಿನೇನ್ರಿ, ಬೋರ್ಡ್ ಮೇಲೆ ಅನ್ನಕ್ಕೆ ಹೋಗಿ ಡೈಗ್ರಾಮ್ ಮೇಲೆ ಅಂದೇನ್ರಿ. ಹಾಂ, ಬೋರ್ಡ್ ಮೇಲೆ 3 ಡೈಮೆನ್ಷನಲ್ ಸ್ಪೇಸ್ ತೋರ್ಸಕ್ಕೆ ಬರಂಗಿಲ್ಲ. ಅದಕ್ಕೆ ನಾವು ಸರ್ಕಲ್ ಹಾಕ್ತೀವಿ. ಓಕೆ, ಬಟ್ ಆ್ಯಕ್ಚುಲಿ ಸರ್ಕಲ್ ಇರ್ತಾವ್ರಿ ಅವು ಆರ್ಬಿಟ್ಸ್ ಇರ್ತಾವ್ರಿ, ಆರ್ಬಿಟಲ್ಸ್ ಒಳಗೆ ಇರ್ತಾವೆ. ಸೊ ಅದು ಹೋಗ್ಬಿಟ್ರಿ. ಇದು ಶೆಲ್, ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಇಲ್ಲೇ ಫಸ್ಟ್ ಶೆಲ್, ಸೆಕೆಂಡ್ ಶೆಲ್ ಅಷ್ಟ. ಥರ್ಡ್ ಶೆಲ್ ಹಾಕಿಲ್ಲ ನಾ ಇದ್ರೊಳಗೆ, ಯಾಕಂದ್ರೆ ಥರ್ಡ್ ಶೆಲ್ ಇಲ್ಲಿಲ್ಲ. ಇಲ್ಲಿ 3 ಶೆಲ್ ಅದಾವ, ಹೌದಿಲ್ಲ? ಹಾ, ಈಗ ಫಸ್ಟ್ ಶೆಲ್ನಾಗ ಎಷ್ಟು ಎಲೆಕ್ಟ್ರಾನ್ ಅದಾವ್ರಿ? 2. 1 2. ಸೆಕೆಂಡ್ ಶೆಲ್ ಒಳಗೆ 2 ಅಲ್ಲ 8. ನಾನು 2s ಒಳಗೆ ಎಷ್ಟು ಅದಾವ ಅಂತ ಕೇಳಿಲ್ಲ. 2 ಒಳಗೆ ಎಷ್ಟು ಅದಾವ? 2 + 6 is 8. ಹಾಂ, ಸೊ 1 2 3 4 5 6 7 8. ಥರ್ಡ್ ಸೆಲ್ ಒಳಗೆ 1. ಇಲ್ಲಿ ಬರ್ರಿ 2 ಆಮೇಲೆ 8. ಥರ್ಡ್ ಸೆಲ್ ಒಳಗೆ ಎಷ್ಟು ಅದಾವ? ಥರ್ಡ್ ಸೆಲ್ ಇಲ್ಲ. 1 2 1 2 3 4 5 6 7 8 9 10 ಇಲ್ಲ. ಈಗ ಇದು ನ್ಯೂಟ್ರಲ್ ಆಟಮ್, ಇದು ಸೋಡಿಯಂ ಆಟಮ್, ಇದು ಸೋಡಿಯಂ ಅಯಾನ್. ಈಗ ನಾವು ಯಾವ ರೇಡಿಯಸ್ ಬಗ್ಗೆ ಮಾತಾಡ್ತೀವಿ? ಅಯಾನದ ರೇಡಿಯಸ್, ಅಯಾನಿಕ್ ರೇಡಿಯಸ್ ಬಗ್ಗೆ ಮಾತಾಡ್ತೀವಿ. ಈಗ ನೋಡಿದ್ರೆ ನೀವು ಇಲ್ಲೇ ನೋಡಿ ಹೇಳ್ರಿ, ಸರಳ ಹೇಳ್ಬೋದು ನೀವು. ಸೋಡಿಯಂ ಆಟಮ್ದ ರೇಡಿಯಸ್ ಜಾಸ್ತಿ ಆಯಿತು, ಇನ್ನು ಸೋಡಿಯಂ ಅಯಾನದ ರೇಡಿಯಸ್ ಜಾಸ್ತಿ ಐತಿ. ಆಟಮ್ ಜಾಸ್ತಿ ಐತಿ. ಹಾಂ, ಇಲ್ಲಿಂದ
ಇಲ್ಲೇ ಡಿಸ್ಟೆನ್ಸ್ ಜಾಸ್ತಿ, ಇಲ್ಲಿಂದ ಇಲ್ಲೇ ಡಿಸ್ಟೆನ್ಸ್ ಕಡಿಮೆ. ಹಿಂಗೆ ನೋಡಂಗಿಲ್ಲ, ನಾವು ತೊಗೊಂಡು 1/2 ಮಾಡ್ತೀವಿ ಅಂತ ಹೇಳಿಯಲ್ಲ ನೀನು, ಹಂಗೆ ಮಾಡ್ತೀವಿ ರೀ. ಈ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಹೇಳ್ತೀನಿ. ಸೊ ಇದು ಜಾಸ್ತಿ, ಇದು ಕಡಿಮೆ. ಸೊ ಅಯಾನಿಕ್ ರೇಡಿಯಸ್ ಆಟಮ್ದ ರೇಡಿಯಸ್ಗಿನ ಯಾವಾಗಲೂ ಕಡಿಮೆ ಇರುತ್ತ ಅಂತ ಹೇಳಕ್ ಬರಂಗಿಲ್ಲ. ನನ್ನ ಸ್ಟೇಟ್ಮೆಂಟ್ ಏನು ಹೇಳಿ ಲಕ್ಷ ಕೊಡ್ರಿ. ಅಯಾನಿಕ್ ರೇಡಿಯಸ್ ಅಟಾಮಿಕ್ ರೇಡಿಯಸ್ಗಿನ ಯಾವಾಗಲೂ ಕಡಿಮೆನ, ಇಲ್ಲಿ ಕಡಿಮೆ ಐತಿ, ಆದ್ರೆ ಯಾವಾಗಲೂ ಹಂಗೆ ಇರ್ತೈತಿ ಅಂತ ಹೇಳಕ ಬರಂಗಿಲ್ಲ. ಕ್ಯಾಟಯಾನದ ರೇಡಿಯಸ್ ನ್ಯೂಟ್ರಲ್ ಆಟಮ್ಕಿನ್ನ ಕಡಿಮೆ ಇರ್ತೈತಿ. ಆನಯಾನದ ರೇಡಿಯಸ್ ನ್ಯೂಟ್ರಲ್ ಆಟಮ್ಕಿನ್ನ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಆನಯಾನ್ ಆಗ್ಬೇಕಂದ್ರೆ ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ಬೇಕು, ಹೌದಿಲ್ಲ? ಏನಾಗುತ್ತೆ ಅದು ಲಾಸ್ ಗೇನ್ ಅವಾಗ ಡಿಸ್ಕಷನ್ ಮಾಡೋಣ ಅಂತ. ಇಲ್ಲಿ ಲಕ್ಷ ಕೊಡ್ರಿ, ಫಸ್ಟ್ ಈ ಕೇಸ್ ಡಿಸ್ಕಷನ್ ಮಾಡೋಣ. ಸೋಡಿಯಂ ಆಟಮ್ ಒಳಗ 11 ಪ್ರೋಟಾನ್ 11 ಎಲೆಕ್ಟ್ರಾನ್. ಅಟಾಮಿಕ್ ನಂಬರ್ 11 ಅಂದ್ರ ಅಷ್ಟ ಪ್ರೋಟಾನ್ಸ್ ಇರ್ತಾವು, ಅಷ್ಟ ಎಲೆಕ್ಟ್ರಾನ್ಸ್ ಇರ್ತಾವು. ಈ 11 ಪ್ರೋಟಾನ್ ಎಲ್ಲಿರ್ತಾವ? ನ್ಯೂಕ್ಲಿಯಸ್ ನಾಗ ಇರ್ತಾವ. 11 ಪ್ರೋಟಾನ್ಸ್ ನ್ಯೂಕ್ಲಿಯಸ್ ನಾಗ ಏನಿರ್ತಾವ್ರಿ? ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇರ್ತಾವ. ನ್ಯೂಕ್ಲಿಯಸ್ ನಾಗ ಪ್ರೋಟಾನ್ ನ್ಯೂಟ್ರಾನ್ ಇರ್ತಾವ. ನ್ಯೂಟ್ರಾನ್ಗೆ ಏನ್ ಚಾರ್ಜ್? ನ್ಯೂಟ್ರಾನ್ಗೆ ನೋ ಚಾರ್ಜ್, ಇಟ್ ಇಸ್ ನ್ಯೂಟ್ರಲ್. ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್. ಸೊ 11 ಪಾಸಿಟಿವ್ ಚಾರ್ಜ್, 11 ನೆಗೆಟಿವ್ ಚಾರ್ಜ್, ಹೌದಿಲ್ಲ? ಇದನ್ನ ಹಿಂಗೆ ಅನ್ಕೋರಿ ನೀವು, ಲಕ್ಷ ಕೊಡ್ರಿ. 11 ಮಂದಿ ಸೆಂಟರ್ನಾಗ ನಿಂತು, ಇಲ್ಲಿ ಸೆಂಟರ್ ಅಂದ್ರೆ ನ್ಯೂಕ್ಲಿಯಸ್, ಅಲ್ಲಿ ಸೆಂಟರ್ ಅನ್ಕೋರಿ. ಅದೊಂದು ಗ್ರೌಂಡ್ ಇಮ್ಯಾಜಿನ್ ಮಾಡ್ರಿ. ಆ ಗ್ರೌಂಡ್ನಾಗ 11 ಮಂದಿ ಸೆಂಟರ್ನಾಗ ನಿಂತಾರೆ. ಈ 11 ಮಂದಿ ಎಲ್ಲರ ಕೈಯಾಗೂ ಅವರು ಒಂದ ಕಡೆ ನಿಂತಾರೆ. ಇದು ಗ್ರೌಂಡ್, ಅದ್ರ ಸೆಂಟರ್ನಾಗ ಇಷ್ಟ ಜಾಗದಾಗ 11 ಮಂದಿ ನಿಂತಾರೆ. ಕಾಣಿಸಂಗಿಲ್ಲ ರೀ. ಇದೊಂದು ದೊಡ್ಡ ಗ್ರೌಂಡು, ಇಷ್ಟ ಜಾಗದಾಗ 11 ಮಂದಿ ನಿಂತಾರೆ. ಇವ್ರು ಏನು ಮಾಡ್ಯಾರ ಗೊತ್ತಂದ್ರೆ 11 ಮಂದಿ ಇಲ್ಲೊಬ್ರು ಇಲ್ಲೊಬ್ರು ಇವರೆಲ್ಲ ಎಲೆಕ್ಟ್ರಾನ್, ಇವರು ಹಿಂಗೆ ನಿಂತಾರೆ. 11 ಹಾಕ್ಬಿಡ್ತೀನಿ ತಡ್ರಿ ನಾನು. 1 2 ಇದು 1ನೇ ಶೆಲ್ನಾಗಿಂದ ಅನ್ಕೋರಿ. 2ನೇ ಶೆಲ್ನಾಗಿಂದ 1 2 3 4 5 7 8 3ನೇ ಶೆಲ್ನಾಗ ಒಂದೈತಿ. ಇದು ಇಮ್ಯಾಜಿನ್ ಮಾಡ್ಬೇಕು ಹಿಂಗೆ ಗ್ರೌಂಡ್, ಆ ಗ್ರೌಂಡ್ ಸೆಂಟರ್ನಾಗ 11 ಮಂದಿ ನಿಂತಾರ. ಅವ್ರು ಸ್ವಲ್ಪ ದೂರ ಹೋದ್ರೆ, ಇವರಿಂದ ಸ್ವಲ್ಪ ದೂರ ಬಂದ್ರೆ ಇಬ್ರು ನಿಂತಾರ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಇನ್ನು 8 ಮಂದಿ ನಿಂತಾರ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಒಬ್ರು ಅದ. ಈಗ ಇವ್ರು 11 ಮಂದಿ ಕೈಯಾಗ ಒಂದೊಂದು ಹಗ್ಗ ಕೊಟ್ಟಿವಿ, ಹಗ್ಗ, ರೋಪ್. ಅದಕ್ಕೊಂದು ಕೊಂಡಿ, ವಾಟ್ ಯು ಕಾಲ್ ಇಟ್ ಇನ್ ಇಂಗ್ಲಿಷ್? ಹುಕ್. ಅದಕ್ಕೆ ಹುಕ್ ಅಟ್ಯಾಚ್ಡ್ ಐತೆ. ಅದನ್ನ ಹಿಂಗೆ ಹಾಕಿವಿ ಅವ್ರಿಗೆ. ಒಬ್ಬೊಬ್ರು ಇವಂಗೆ ಹಾಕ್ಯಾನ, 11 ಮಂದಿಯಾಗ ಒಬ್ಬವ ಇವಂಗೆ ಹಾಕ್ಯಾನ, ಇನ್ನೊಬ್ಬವ ಇವಂಗೆ ಹಾಕ್ಯಾನ. ಅವ್ರ ಬೆಲ್ಟ್ಗೆ, ಅವ್ರಿಗೆ ಇಲ್ಲಿ ಬೆಲ್ಟ್ ಐತಿ, ಅವ್ರ ಬೆಲ್ಟಿಗೆ ಒಂದು ಹಗ್ಗ ಕಟ್ಟಿ ಅದಕ್ಕೊಂದು ಹುಕ್ ಕಟ್ಟಿ ಹಿಂಗೆ ಹಾಕಿವಿ ಅವ್ರಿಗೆ. ಸೊ ಒಬ್ಬವ ಇವ್ನು ಹಿಡ್ದಾನ, ಇನ್ನೊಬ್ಬವ ಇವ್ನು ಹಿಡ್ದಾನ, ಇನ್ನೊಬ್ಬವ ಇವ್ನು ಹಿಡ್ದಾನ. ಗೊತ್ತಾಗ್ತಿಲ್ಲ ನಿಮ್ಗೆ ಮುಂದೆ? 11 ಮಂದಿನ ಹಿಡ್ದಾರ ವಿತ್ ರೋಪ್. ಆ 11 ಮಂದಿ ರೋಪ್ ಹಾಕಿ ಆ 11 ಮಂದಿಗೆ ಈ 11 ಮಂದಿಗೆ ಜಗ್ತಿರ್ತಾರೆ. ಎದಕ್ಕೆ ಜಗ್ತಿರ್ತಾರೆ? ಅವ್ರಿಗೂ ಕೆಲಸ ಇಲ್ಲ, ಇವ್ರಿಗೂ ಕೆಲಸ ಇಲ್ಲ. ಪ್ರೋಟಾನಿಗೆ ಏನು ಚಾರ್ಜ್? ಎಲೆಕ್ಟ್ರಾನ್ಸ್ಗೆ ಏನು ಚಾರ್ಜ್? They repel each other. They attract each other. Negative charges attract each other. ಅದಕ್ಕೆ ಜಗ್ತಿರ್ತಾರೆ. ಯಾರು? ಸೆಂಟರ್ನಾಗ ನಿಂತವ್ರು ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಪುಲ್ ಮಾಡ್ತಿರ್ತಾವ ತಮ್ಮ ಕಡೆ. ಅರ್ಥ ಆಗತೈತಿ? ಸೊ ಇಲ್ಲಿ 11 ಮಂದಿ ಏನ್ ಮಾಡಕತ್ತಾರ? ಜಗ್ಗಾಕತ್ತಾರ. 11 ಮಂದಿ ಇನ್ನ 11 people are pulling 11 other people. ಅರ್ಥ ಆಗತೈತಿ? ಈಗ ಈ ಕೇಸ್ ನೀವು ಕನ್ಸಿಡರ್ ಮಾಡಿದ್ರೆ ಜಗ್ಗೋರು ಇಲ್ಲೇನೋ 11 ಮಂದಿ, ಇಲ್ಲೇನೋ 11 ಮಂದಿ.
ಈಗ Na ಪ್ಲಸ್ ಅಂದ್ರೆ ಪ್ರೋಟಾನ್ಸ್ ವಿಲ್ ಸ್ಟಿಲ್ ಬಿ 11, ಎಲೆಕ್ಟ್ರಾನ್ಸ್ 10. Na ಒಳಗ 11 ಪ್ರೋಟಾನ್ಸ್ 11 ಎಲೆಕ್ಟ್ರಾನ್ಸ್. Na ಪ್ಲಸ್ ಒಳಗ 11 protons 10 electrons. What is the difference between Na and Na plus? ಒಂದು ಎಲೆಕ್ಟ್ರಾನ್ ಹೋಗೈತಿ, ಒಂದು ಪ್ರೋಟಾನ್ ಹೋಗೈತೇನ್ರಿ? ಪ್ರೋಟಾನ್ 11 ಇದ್ದಿದ್ದು 11 ಇರ್ತಾವು. ಅದು ಎಲೆಕ್ಟ್ರಾನ್ ಏನಾಯ್ತು? ಒಂದು ಕಡಿಮೆ ಆಯ್ತು. ಈಗ ಲಕ್ಷ ಕೊಡ್ರಿ, ಇಲ್ಲೇ ಜಗ್ಗೋರು 11 ಮಂದಿ, ಜಗ್ಗಿಸ್ಕೊಳ್ಳೋರು 11 ಮಂದಿ. The people who pull are 11. The people who are being pulled are also 11. ಇಲ್ಲೇ ದ ಪೀಪಲ್ ಹೂ ಪುಲ್ ಆರ್ 11. ಹೌದಿಲ್ಲ? ದ ಪೀಪಲ್ ಹೂ ಆರ್ ಬೀಯಿಂಗ್ ಪುಲ್ಡ್ ಆರ್ 10. ಜಗ್ಗೋರು 11 ಮಂದಿ, ಜಗ್ಗಿಸ್ಕೊಳ್ಳೋರು 10 ಮಂದಿ. ಈಗ ಇಲ್ಲಿ ಎಷ್ಟು ಅವ್ರು ಹಿಂಗೆ ಜಗ್ಗಿದ್ರೆ ಹತ್ರ ಬರ್ತಿದ್ರಲ್ಲ, ಇಲ್ಲೇ ಇನ್ನು ಸ್ವಲ್ಪ ಹತ್ರ ಬರ್ತಾರೆ. ಇಲ್ಲಿ ಎಷ್ಟು ಹತ್ರ ಬಂದಿದ್ರು ಅದಕ್ಕಿಂತ ಜಾಸ್ತಿ ಇಲ್ಲಿ ಹತ್ರ ಬರ್ತಾರ, ಯಾಕಂದ್ರೆ ಜಗ್ಗೋರು ಜಾಸ್ತಿ ಅದಾರ. ಅರ್ಥ ಆತಿಲ್ರಿ? ಸೊ ಹತ್ರ ಬಂದ್ರಂದ್ರೆ ರೇಡಿಯಸ್ ಜಾಸ್ತಿ ಆಗತ್ತ, ಕಡಿಮೆ ಆಗತ್ತ? ದೇರ್ ಫೋರ್ ರೇಡಿಯಸ್ ಆಫ್, ಇಲ್ಲಿ ಬರೋದು ಕಾಣುತ್ತಲ್ಲ ಅದ್ರೊಳಗ, ರೇಡಿಯಸ್ ಆಫ್ ಕ್ಯಾಟ್ ಅಯಾನ್ ಈಸ್ ಲೆಸ್ ದ್ಯಾನ್ ರೇಡಿಯಸ್ ಆಫ್ ಅ ನ್ಯೂಟ್ರಲ್ ಆಟಮ್. Am I right? ನ್ಯೂಟ್ರಲ್ ಆಟಮ್ ಇದು ಇದು ನ್ಯೂಟ್ರಲ್ ಆಟಮ್ ಕ್ಯಾಟ್ ಅಯಾನ್, ಅದು ಯಾವ ಅಯಾನ್? ಅದ್ರದ್ದು ರೇಡಿಯಸ್ ಇದಕ್ಕಿಂತ ಕಡಿಮೆ ಐತಿಲ್ಲ. ಸೊ ಕ್ಯಾನ್ ಐ ಸೇ ರೇಡಿಯಸ್ ಆಫ್ ಕ್ಯಾಟ್ ಅಯಾನ್ ವಿಲ್ ಬಿ ಲೆಸ್ ದನ್ ರೇಡಿಯಸ್ ಆಫ್ ಅ ನ್ಯೂಟ್ರಲ್ ಆಟಮ್? Similarly I can say, where should I say? Here I say see. Say saw. Radius of an ion will be, continue what? Greater than of a neutral atom. Am I right? Yes sir. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಕ್ಲೋರಿನ್ ಅಟಾಮಿಕ್ ನಂಬರ್ 17. ಅಂದ್ರೆ 17 protons 17 electrons. ಜಗ್ಗೋರು 17 ಮಂದಿ, ಜಗ್ಗಿಸ್ಕೊಳ್ಳೋರು 17 ಮಂದಿ. ಕರೆಕ್ಟ್? Cl minus is a cation or anion? Protons will still be 17. Electrons 18. ಜಗ್ಗೋರು 17 ಮಂದಿ, ಜಗ್ಗಿಸ್ಕೊಳ್ಳೋರು 18 ಮಂದಿ. ಅಂದ್ರ ಎಷ್ಟು ಹತ್ರ ಬರಬೇಕಾಗಿತ್ತು ಅಷ್ಟು ಹತ್ರ ಅವರು ಬರಂಗಿಲ್ಲ. ಅಂದ್ರೆ ರೇಡಿಯಸ್ ಜಾಸ್ತಿ ಆಯ್ತು. ಎದರ್ಕಿನ್ನ? ನ್ಯೂಟ್ರಲ್ ಆಟಮ್ ಕಿನ್ನ. therefore radius of an ion is greater than radius of a neutral atom. ಈಗ ಇಷ್ಟು ಅರ್ಥ ಮಾಡ್ಕೊಂಡ ಮೇಲೆ ಆ ಡೆಫಿನೇಷನ್ ಕಡೆ ಸ್ವಲ್ಪ ಲಕ್ಷ ಕೊಡೋಣ ಅಂತ. ಅಯಾನಿಕ್ ರೇಡಿಯಸ್ ನಾವು ಓದ್ತೀನಿ, ನೀವು ಲಕ್ಷ ಕೊಡ್ರಿ. It is the effective distance from the center of the nucleus of an ion up to which it exerts its influence on its electron cloud. ಹಿಂಗಂದ್ರೆ ಏನು? ಇದಿಷ್ಟೆಲ್ಲ ಈಗ ಅರ್ಥ ಆಯ್ತಾ? ಇವು ಎರಡು ಸ್ಟೇಟ್ಮೆಂಟ್ ಬರ್ಕೊಂಡು ಸ್ವಲ್ಪ ಡಬ್ಬಿ ಹಾಕೋರಿ. ಕಂಟಿನ್ಯೂ ಮಾಡ್ತೀನಿ ನೀವು ಬರ್ಕೊಂಡು. ಈಗ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ಆ ಡೆಫಿನೇಷನ್ ಏನಂತ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಲಕ್ಷ ಕೊಡ್ರಿ. Na ಅಂದ್ರೆ 11 protons 11 electrons. Na ಪ್ಲಸ್ ಅಂದ್ರೆ 11 protons 10 electrons. ಈಗ ಒಮ್ಮೆ ಓದ್ರಿ ಡೆಫಿನೇಷನ್. ನಾ ಎಲ್ಲಿಗೆ ಪಾಸ್ ಮಾಡ್ತೀನಿ ಮಾಡಂತ ಹೇಳ್ತೀನಿ ಅಲ್ಲಿ ನಿಂದಿರ್ಸ್ಬೇಕು. From the center of the nucleus of an ion. Ion ಮೊದಲು ಇದು. ಲಕ್ಷ ಕೊಡ್ರಿ. up to which it exerts its influence on exerts its influence
ಆನ್ ಇಟ್ಸ್ ಎಲೆಕ್ಟ್ರಾನ್ ಕ್ಲೌಡ್. ಎಲೆಕ್ಟ್ರಾನ್ ಕ್ಲೌಡ್ ಅಂದ್ರೆ ಏನು? ಹಾ, ಈಗ ಎಲೆಕ್ಟ್ರಾನ್ ಕ್ಲೌಡ್ ಅಂತ ಯಾಕಂತಾರ ಈ ಶೆಲ್ಸ್ಗೆ ಅಂದ್ರೆ ಈ ಶೆಲ್ಸ್ಗೆ ಎಲೆಕ್ಟ್ರಾನ್ ಕ್ಲೌಡ್ ಅಂತ ಯಾಕಂತಾರೆ ಅಂದ್ರೆ ಇವೆಲ್ಲ ಪುಟ್ ಟುಗೆದರ್, ಇದು 1ನೇ ಶೆಲ್, ಇದು 2ನೇ ಶೆಲ್, ಇದು 3ನೇ ಶೆಲ್, ಆ ಎಲ್ಲ ಶೆಲ್ಸ್ ಪುಟ್ ಟುಗೆದರ್ ಎಲೆಕ್ಟ್ರಾನ್ ಕ್ಲೌಡ್ ಅನ್ಬೋದು. ಎಲೆಕ್ಟ್ರಾನ್ ಕ್ಲೌಡ್ ಯಾಕಂತೀವಿ? ಈ ಕ್ಲೌಡ್ ಇಮ್ಯಾಜಿನ್ ಮಾಡ್ರಿ, ಒಂದು ಮಾಡ ಇಮ್ಯಾಜಿನ್ ಮಾಡ್ರಿ. ಹಾಂ, ಅದರಾಗಿಂದ ನೀರು ಬರ್ತೈತಿ, ಹೌದಿಲ್ಲ? ಮಳೆ ಅದ್ರಾಗಿಂದ ಬರ್ತೈತಿಲ್ಲ? ಹಾಂ, ಆ ಕ್ಲೌಡು 3 ಡೈಮೆನ್ಷನಲ್ ಸ್ಪೇಸ್ ಇರ್ತಿಲ್ರಿ ಅದು. ಈಗಲೊಂದು ಕ್ಲೌಡ್ ಇಮ್ಯಾಜಿನ್ ಮಾಡ್ರಿ, ಹಿಂಗೆ ಸರ್ಕಲ್ನಾಗ ಇರ್ತೇನೆ ಅಥವಾ ರೆಕ್ಟ್ಯಾಂಗಲ್, ಇರ್ರೆಗ್ಯುಲರ್ ಇರಲಿ, ಕರೆಕ್ಟ್ ಇರ್ರೆಗ್ಯುಲರ್ ಆದ್ರೆ 1 ಡೈಮೆನ್ಷನಲ್ ಇರ್ತೇನೆ ರೀ. ಅದಕ್ಕೆ ಲೆಂತ್ ಇರ್ತೈತಿ, ಬ್ರೆಡ್ತ್ ಇರ್ತೈತಿ, ಹೈಟು ಇರ್ತೈತಿ ಕ್ಲೌಡಿಗೆ. ಹಾಂ, ಸೊ 3 ಡೈಮೆನ್ಷನಲ್ ಸ್ಪೇಸ್. ಹಂಗೆ ಈ ಎಲೆಕ್ಟ್ರಾನ್ಸು 3 ಡೈಮೆನ್ಷನಲ್ ಸ್ಪೇಸ್ ಒಳಗೆ ಇರ್ತಾವೆ. ಹಾಂ, ಅದಕ್ಕೆ ಎಲೆಕ್ಟ್ರಾನ್ ಕ್ಲೌಡ್ ಅನ್ಬೋದು ನಾನು, ಹೌದಿಲ್ಲ? ಹಾಂ, ಈಗ ಇದ್ರದ್ದು ಇನ್ಫ್ಲೂಯೆನ್ಸ್ ಎಲ್ಲಿ ತನಕ ಐತಿ? ಇನ್ಫ್ಲೂಯೆನ್ಸ್ ಅಂದ್ರೆ ಈಗ ಇದು ನ್ಯೂಕ್ಲಿಯಸ್ಸಾ, ಇಲ್ಲೂ ಎಲೆಕ್ಟ್ರಾನ್ಸ್ ಅದಾವೆ, ಇಲ್ಲೂ ಎಲೆಕ್ಟ್ರಾನ್ಸ್ ಅದಾವೆ, ಇಲ್ಲೂ ಎಲೆಕ್ಟ್ರಾನ್ಸ್ ಅದಾವೆ, ಇನ್ನೊಂದು ಕಿಲೋಮೀಟರ್ ಬಿಟ್ಟು ಅಲ್ಲೂ ಒಂದು ಎಲೆಕ್ಟ್ರಾನ್ಸ್ ಅದಾವೆ ಅನ್ಕೋರಿ. ಈಗ ಇದ್ರದ್ದು ಎಫೆಕ್ಟ್ ಇದ್ರ ಮೇಲೆ ಇರುತ್ತೆ, ಇದ್ರ ಮೇಲೆ ಇರುತ್ತೆ, ಇದ್ರ ಮೇಲೆ ಇರುತ್ತೆ. ಇದ್ರದ್ದು ಇನ್ಫ್ಲೂಯೆನ್ಸು, ಇದ್ರ ಇನ್ಫ್ಲೂಯೆನ್ಸು ನ್ಯೂಕ್ಲಿಯಸ್ ಇನ್ಫ್ಲೂಯೆನ್ಸ್ ಈ ಎಲೆಕ್ಟ್ರಾನ್ಸ್ ಮೇಲೆ ಇರುತ್ತೆ, ಈ ಎಲೆಕ್ಟ್ರಾನ್ಸ್ ಮೇಲೆ ಇರುತ್ತೆ, ಈ ಎಲೆಕ್ಟ್ರಾನ್ಸ್ ಮೇಲೆ ಇರುತ್ತೆ. ಇನ್ಫ್ಲೂಯೆನ್ಸ್ ಅಂದ್ರೆ ಏನು? ಇದ್ರದ್ದು ನೆಗೆಟಿವ್ ಚಾರ್ಜಾ ಎಲೆಕ್ಟ್ರಾನ್ಸದ್ದು, ಹೌದಿಲ್ಲ? ಇದ್ರದ್ದು ಏನು ಚಾರ್ಜ್? ಹಾಂ, ಸೊ ಪುಲ್ ಮಾಡ್ತಿರ್ತೈತಿ, ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ. ಹಾಂ, ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಇದ್ರದ್ದು ಇನ್ಫ್ಲೂಯೆನ್ಸ್. ಅರ್ಥ ಆಗತೈತಿಲ್ಲ? ಈಗ ಅದ್ರದ್ದು ಇನ್ಫ್ಲೂಯೆನ್ಸ್ ಇಲ್ಲಿ ತನಕ ಇರ್ತೈತಿ ಅಷ್ಟೇ, ಇಲ್ಲಿ ತನಕ ಇರ್ಬೋದು. ಆದ್ರೆ 1 ಕಿಲೋಮೀಟರ್ ಬಿಟ್ಟು ಒಂದು ಎಲೆಕ್ಟ್ರಾನ್ ಐತಲ್ಲ, ಅದ್ರ ಮೇಲೆ ಇದ್ರ ಇನ್ಫ್ಲೂಯೆನ್ಸ್ ಇರಂಗಿಲ್ಲ, ಅಥವಾ ಭಾಳ ಕಡಿಮೆ ಇರ್ತೈತಿ, ಹೌದಲ್ಲ? ಇದ್ರದ್ದು ಇನ್ಫ್ಲೂಯೆನ್ಸ್ ಈ ಹತ್ತಿರ ಇದ್ದಿದ್ದ ಎಲೆಕ್ಟ್ರಾನ್ಸ್ ಮೇಲೆ ಜಾಸ್ತಿ ಇರ್ತೈತಿ. ಈ ಎಲೆಕ್ಟ್ರಾನ್ಸ್ ದೂರ ಹೋದಂಗೆ ಇದ್ರ ಇನ್ಫ್ಲೂಯೆನ್ಸ್ ಅದ್ರ ಮೇಲೆ ಕಡಿಮೆ ಆಕೊಂತ ಹೋಗುತ್ತಾ? ಹಾಂ, ಸೊ ಎಲ್ಲಿ ತನಕ ಇದ್ರ ಇನ್ಫ್ಲೂಯೆನ್ಸ್ ಇರ್ತೈತಲ್ಲ ಇದ್ರದ್ದು, ಹಾಂ, ಅಲ್ಲಿಂದ ಇಲ್ಲಿ ನೀವು ಡಿಸ್ಟೆನ್ಸ್ ಮೆಜರ್ ಮಾಡಿದ್ರೆ ಅದು ಅಯಾನಿಕ್ ರೇಡಿಯಸ್ ಅಂತ ಹೇಳ್ತಾರೆ. ಅರ್ಥ ಆಗತೈತಿ? ಹಾಂ, ಸೊ ಈಗ 10 ಎಲೆಕ್ಟ್ರಾನ್ Na+ ಒಳಗೆ, ಸೊ ಇದ್ರದ್ದು ಇನ್ಫ್ಲೂಯೆನ್ಸ್ 10 ಎಲೆಕ್ಟ್ರಾನ್ ಮೇಲೆ ಇರ್ತೈತಿ. ಆ ಲಾಸ್ಟ್ ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನ್ ಕ್ಲೌಡ್ ಒಳಗೆ ಬರೋ ಲಾಸ್ಟ್ ಎಲೆಕ್ಟ್ರಾನ್ ತನಾನು ಇದ್ರ ಇನ್ಫ್ಲೂಯೆನ್ಸ್ ಇರ್ತೈತಿ. ಈಗ Cl ಅಟಾಮಿಕ್ ನಂಬರ್ 17 ಅಂದ್ರೆ 17 ಪ್ರೋಟಾನ್, 17 ಎಲೆಕ್ಟ್ರಾನ್ಸ್. Cl ನ್ಯೂಟ್ರಲ್ ಆಟಮ್ ಇದು. Cl ಮೈನಸ್ ಅಂದ್ರೆ 17 ಪ್ರೋಟಾನ್ಸ್, 18 ಎಲೆಕ್ಟ್ರಾನ್ಸ್. ಸೊ ಅವಾಗ ಅಲ್ಲಿರೋ ನ್ಯೂಕ್ಲಿಯಸ್ ಎಫೆಕ್ಟ್ ಆ 18th ಎಲೆಕ್ಟ್ರಾನ್ ಮೇಲೂ ಇರ್ತೈತಿ. ನಾಟ್ ಓನ್ಲಿ 17 ಎಲೆಕ್ಟ್ರಾನ್ಸ್, ಎಕ್ಸ್ಟ್ರಾ ಬಂದಿರೋ ಎಲೆಕ್ಟ್ರಾನ್ ಅದ್ರ ಮೇಲೆ ಇರ್ತೈತಿ, ಅದ್ರ ಕಡಿಮೆ ಇರ್ತೈತಿ ಇನ್ಫ್ಲೂಯೆನ್ಸ್, ಬಿಕಾಸ್ ದೂರ ಇರ್ತೈತೆ ಅದು. ಹಾಂ, ಸೊ ಇದು ಈ ಇನ್ಫ್ಲೂಯೆನ್ಸ್ ಎಲ್ಲಿ ತನಕ ಇರ್ತೈತಿ ಅನ್ನೋದ ಅಯಾನಿಕ್ ರೇಡಿಯಸ್. ಅರ್ಥ ಆಗತೈತಿ? ಹಾಂ, ಸೊ ಮೊದಲು ನಾವು ಅದ್ರ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವಿ, ಕ್ಯಾಟಯಾನ್ ಆನಯಾನ್ ಬಗ್ಗೆ ಡಿಸ್ಕಷನ್ ಮಾಡಿ. ಈಗ ಡೆಫಿನೇಷನ್ ಅರ್ಥ ಮಾಡ್ಕೊಳಕತ್ತೀವಿ. ಅರ್ಥ ಆಗತೈತಿ? ಹಾಂ, ಓಕೆ. ಈಗ ಇಷ್ಟ ಆತಂದ್ರೆ ಈಗ ನಾ ಹೇಳಿದ ಒಂದೆರಡು ಸ್ಟೇಟ್ಮೆಂಟ್ ಬರ್ಸಿದ್ದೆ ರೀ ನಿಮ್ಗೆ. ಈಗ ಅಲ್ಲಿ 2 ಡಬ್ಬಿ ಹಾಕ್ಸಿದ್ನಲ್ಲ, 1ನೇ ಡಬ್ಬಿ ಒಳಗೆ ಏನೈತೆ ಹೋದ್ರಿ? ಈಸ್ ಗ್ರೇಟರ್ ಲೆಸ್ಸರ್ ದ್ಯಾನ್ ನ್ಯೂಟ್ರಲ್ ಆಟಮ್. ಹಾಂ, ಸೊ ಈಗ ಪೇಜ್ ನಂಬರ್ 63 ಒಳಗೆ ಇಲ್ಲಿ ನೋಡ್ರಿ, ಇಲ್ಲಿ ಲೀಥಿಯಂ Li+ ಸಿಕ್ತದೆ ಎಲ್ಲರಿಗೂ? ಹಾಂ, Li ಕೆಳಗೆ ಏನು ಬರ್ತಾರೆ ನೋಡ್ರಿ, ಇಲ್ಲಿ 134 ಪಿಕೋಮೀಟರ್. Li+ ಕೆಳಗೆ ಏನು ಬರ್ತಾರೆ? 60 ಪಿಕೋಮೀಟರ್. ಯಾವ್ದ್ರದ್ದು ಕಡಿಮೆ ಐತಿ? ಇದು Li+. ಕಡಿಮೆ ಇರ್ಬೇಕು, ಯಾಕಂದ್ರೆ ನಾ ಏನು ಬರ್ಸಿನಲ್ಲಿ, ರೇಡಿಯಸ್ ಆಫ್ ಕ್ಯಾಟಯಾನ್ ಶುಡ್ ಬಿ ಲೆಸ್ ದ್ಯಾನ್ ರೇಡಿಯಸ್ ಆಫ್ ನ್ಯೂಟ್ರಲ್ ಆಟಮ್. ಈಗ Li+ ಒಳಗೆ ಯಾವ್ದು ನ್ಯೂಟ್ರಲ್? Li+. ಅದ್ರದ್ದು ಎಷ್ಟೈತಿ? Li+ ಎಷ್ಟೈತಿ? ಎಷ್ಟೈತಿ ನೋಡ್ರಿ, 60 ಪಿಕೋಮೀಟರ್. ಯಾವ್ದು ಕಡಿಮೆ ಐತಿ? Li+. ಅಂದ್ರೆ ನ್ಯೂಟ್ರಲ್ ಆಟಮ್ದು, ಕ್ಯಾಟಯಾನ್ದು. ನಾವು ಡಬ್ಬಿ ಏನು ಹಾಕ್ಸಿದ್ವಿ ಅದ್ರ ಪ್ರಕಾರ ಐತಿಲ್ಲ? ಹಾಂ, ಈಗ ಅಲ್ಲೇ ಸ್ವಲ್ಪ ಕೆಳಗೆ ಬರ್ರಿ. F- 72 ಪಿಕೋಮೀಟರ್ ಸಿಕ್ತಾ? F- 136 ಪಿಕೋಮೀಟರ್. ಈಗ F- ಒಳಗೆ ನ್ಯೂಟ್ರಲ್ ಆಟಮ್ ಯಾವುದು?
ಹಾಂ ಎಫ್ ಮೈನಸ್ ಈಸ್ ಆನಯಾನ್. ಹಾಂ ನೀವು ನ್ಯೂಟ್ರಲ್ ಆಟಮ್ ಆನಯಾನ್ ಕಂಪೇರ್ ಮಾಡಿದ್ರೆ ಎದ್ರ ಜಾಸ್ತಿ ಇರಬೇಕು? ಆನಯಾನ್ ಜಾಸ್ತಿ ಐತಿ. ಹಾಂ ಹಾಗೆ ಒಂದಿಷ್ಟು ಎಕ್ಸಾಂಪಲ್ಸ್ಲೆ ನಿಮ್ಗೆ ಹೇಳಿದೆ. ಓಕೆ, ಈಗ ಇನ್ನೊಂದು ಹೆಡ್ಡಿಂಗ್ ಹಾಕ್ಕೊಡಿ ಇದ್ರ ಕೆಳಗೆ. ಸೊಟ್ಟು ಬರಿತೀನಿ ನಾ ಮೊದಲ. ರೇಡಿಯಾಯ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಈಗ ಕಾಣತ್ರಿ? ನೆಕ್ಸ್ಟ್ ಟಾಪಿಕ್ ನಮ್ದು ಇದು ಏನು, ಇದನ್ನ ಹೆಡ್ಡಿಂಗ್ ಹಾಕೊಂಡ್ರಿ, ರೇಡಿಯಾಯ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್. ಹಿಂಗಂದ್ರೆ ಏನಂತ ಹೇಳ್ತೀನಿ. ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕ್ವಶನ್ ಬರ್ಬೋದು. ಈ ಚಾಪ್ಟರ್ ಮೇಲೆ ಭಾಳ ಕಡಿಮೆ ಕ್ವಶನ್ ಬರ್ತಾವೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ. ಬಂದ್ರೆ ಈ ಟಾಪಿಕ್ ಮೇಲೆ ಬರೋ ಚಾನ್ಸ್ ಇರ್ತದೆ. ಇದು ಏನಂತ ಒಂದು ಸಣ್ಣ ಟೇಬಲ್ ಹಾಕಿ ಇದು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದು ಕಾಣುತ್ತಲ್ರಿ? ಓಕೆ, ಇಲ್ಲಿ ಲಕ್ಷ ಕೊಡ್ರಿ. ಎನ್ ಫಾರ್ ನೈಟ್ರೋಜನ್, ಓ ಎಫ್ ಎನ್ ಎ. ಹಾಂ, ನೈಟ್ರೋಜನ್ದು ಅಟಾಮಿಕ್ ನಂಬರ್ ಎಷ್ಟು? ಹಾಂ, ಅದ್ರ ಅಟಾಮಿಕ್ ನಂಬರ್ ಎಷ್ಟು ಇರ್ತೈತಿ? ಲಕ್ಷ ಕೊಡ್ಬೇಕು. ಅದ್ರ ಅಟಾಮಿಕ್ ನಂಬರ್ ಎಷ್ಟು ಇರ್ತೈತಿ? ಅದ್ರ ನಂಬರ್ ಆಫ್ ಪ್ರೋಟಾನ್ಸ್ ಅಷ್ಟೇ ಇರ್ತಾವ. ಹೌದಿಲ್ಲ? ಸೊ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸು 7 ಇರ್ತಾವು, ಪ್ರೊವೈಡೆಡ್ ದಟ್ ಇಟ್ ಇಸ್ ನ್ಯೂಟ್ರಲ್. ಈಗ ಕಾರ್ಬನ್ ಅಟಾಮಿಕ್ ನಂಬರ್ ಏನು? ಹಾಂ, ಅಂದ್ರೆ ಅದ್ರಾಗ 6 ಪ್ರೋಟಾನ್ಸ್ 6 ಎಲೆಕ್ಟ್ರಾನ್ಸ್ ಇರ್ತಾವು, ಪ್ರೊವೈಡೆಡ್ ಕಾರ್ಬನ್ ಈಸ್ ನ್ಯೂಟ್ರಲ್. ಅಂದ್ರೆ ಅದು ಆಟಮ್ ಇರ್ಬೇಕು, ಅಯಾನ್ ಇರಬಾರ್ದು. ಹಾಂ, ಆದ್ರೆ ಎಲೆಕ್ಟ್ರಾನ್ಸ್ ಚೇಂಜ್ ಆಗ್ಬೋದು ಆಟಮಿಗೂ ಅಯಾನಿಗೂ, ಬಟ್ ಪ್ರೋಟಾನ್ಸ್ ರಿಮೇನ್ ಸೇಮ್, ನಾವು ಚೇಂಜ್ ಆಗಂಗಿಲ್ಲ. ಸೊ ನೈಟ್ರೋಜನ್ ಅಟಾಮಿಕ್ ನಂಬರ್ ಏನು? 7, ಅಂದ್ರೆ ಅದು ಪ್ರೋಟಾನ್ಸ್ 7. ಹೌದಿಲ್ಲ? ಆಕ್ಸಿಜನ್ ನಂಬರ್ ಆಫ್ ಪ್ರೋಟಾನ್ಸ್ ಬಿಕಾಸ್ ಅಟಾಮಿಕ್ ನಂಬರ್ ಇಸ್ 8. ಹೌದಿಲ್ಲ? ಫ್ಲೋರಿನ್, ಸೋಡಿಯಂ, ಹಾಂ, ಇವೆಲ್ಲ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ಅಟೋಮಿಕ್ ನಂಬರ್. ನಂಬರ್ ಆಫ್ ಪ್ರೋಟಾನ್ಸ್ ಅಂದ್ರು ಒಂದು, ಅಟೋಮಿಕ್ ನಂಬರ್ ಅಂದ್ರು ಒಂದು, ಬಿಕಾಸ್ ಅವೆರಡು ಸೇಮ್ ಇರ್ತಾವೆ. ಒಂದು ಅಂದ್ರೆ ಅವೆರಡು ಸೇಮ್ ಇರ್ತಾವ ಅಂತ. ಹಾಂ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡೋಣ. ನೀವು ನೈಟ್ರೋಜನ್ ನ್ಯೂಟ್ರಲ್ ಇತ್ತಂದ್ರೆ ಎಷ್ಟು ಪ್ರೋಟಾನ್ಸ್ ಇರ್ತಾವು? ಅಷ್ಟ ಎಲೆಕ್ಟ್ರಾನ್ಸ್ ಇರ್ತಾವು. ಹಾಂ, ಇಲ್ಲ 7 ಅಂತ ನಾವು ಬರೀಲಿ. ಹಾಂ, ಯಾಕಂದ್ರೆ ಇದು ನ್ಯೂಟ್ರಲ್ ಇಲ್ಲ, ಅದೇನು ಆನಯಾನ್ ಕ್ಯಾಟಯಾನ್. ಅದು ಇಟ್ ಹ್ಯಾಸ್ ಗೇನ್ಡ್ 3 ಎಲೆಕ್ಟ್ರಾನ್ಸ್. ಮೊದಲು 7 ಇದ್ವು, 8, 9, 10. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ n - 3 is 10. ಹಾಂ, ಆಕ್ಸಿಜನ್ ಪ್ರೋಟಾನ್ಸ್ ಎಷ್ಟು? ಪ್ರೋಟಾನ್ಸ್ ಎಷ್ಟು? ಎಲೆಕ್ಟ್ರಾನ್ಸ್ 8 ಇರಬೇಕಾಗಿತ್ತು, ಬಟ್ ಅದು 2 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡೈತಿ, ಗೇನ್ ಮಾಡ್ಕೊಂಡೈತಿ. 8 + 1 is 9, 9 + 1 is 10. Atomic number 9, number of protons 9. If it was neutral, ನಿಮ್ಗೆ ಗೊತ್ತಾದಿಲ್ಲ ಕತಿ? If it was neutral, electrons 9 ಇರ್ತಿದ್ವು. ಆದ್ರೆ ಅದು ನ್ಯೂಟ್ರಲ್ ಐತನ? F minus ಅಂದ್ರೆ it has gained 1 electron. 9 + 1 10. ಹಾಂ, sodium atomic number 11, number of protons 11. ಹಾಂ, Na+ ಅಂದ್ರೆ it has lost an electron, ಅಂದ್ರೆ 11 ಎಲೆಕ್ಟ್ರಾನ್ ಒಂದು ಹೋದ್ರ 10. ಹಾಂ, ಇವಕ್ಕೆ ನಾವು ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರಿತೀವಿ. ಐಸೋ ಅಂದ್ರೆ ಸೇಮ್. ಐಸೋ ಅಂದ್ರೆ ಸೇಮ್, ಹೌದಿಲ್ಲ? ಗೊತ್ತಿಲ್ಲ ಅಂತ ನಿಮ್ಗೆ. ಐಸೋಟೋಪ್, ಸೇಮ್ ಅಟೋಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ ಇಸ್ ಕಾಲ್ಡ್ ಐಸೋಟೋಪ್. ಸೊ ಐಸೋ ಅನ್ನೋ ವರ್ಡ್ ಸ್ಟ್ಯಾಂಡ್ಸ್ ಫಾರ್ ಸೇಮ್. ಐಸೋ ಅಂದ್ರೆ ಸೇಮ್. ಸೊ ಇವು ಎಲ್ಲ ಅಯಾನ್ಸ್ ಒಳಗೆ ಎಷ್ಟು ಅಯಾನ್ಸ್ ಬಿಡ್ತೀನಿ ಇಲ್ಲಿ? 1, 2, 3, 4. ಈ 4 ಅಯಾನ್ಸ್ ಒಳಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್, ಹೌದಿಲ್ಲ? ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಬೇರೆ ಬೇರೆ. Those set of ions which have
same number of electrons but different number of protons are called isoelectronic ions. अर्थ आता? What are isoelectronic ions? Isoelectronic ions are those ions which have same number of electrons but different number of protons. अर्थ आता? Yes sir. हाँ. One second. ಥರ್ಡ್ ಒಂದು ಕಾಲಮ್ ಐತಿ ಇಲ್ಲಿ, ರೇಡಿಯಸ್. ಇದನ್ನ ಯಾಕೆ ನಾನು ನೋಡ್ಕೊಂಡು ಬರತ್ತೀನಿ ಅಂದ್ರೆ ನಂಗೆ ನೆನಪಿಲ್ಲ ರೇಡಿಯಸ್. ಹಾಂ, ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಈ ಡಿಸ್ಕಷನ್ ಮುಗಿಸಿಬಿಡ್ತೀನಿ, ಆಮೇಲೆ ಬರ್ಕೊಳ್ಳಿ ಅಂತ ಲಕ್ಷ ಕೊಡ್ರಿ. ರೇಡಿಯಸ್ ಆಫ್ n-3 ಈಸ್ 171 ಪಿಕೋಮೀಟರ್. ಎಲ್ಲ ಪಿಕೋಮೀಟರ್ನಾಗ ಅದಾವ ಇದು. Radius of O-2 is 140 picometer. Radius of F- is 136 picometer. ಇವೆಲ್ಲ ನೆನ್ಪಿಡ್ಬೇಕನ್ರಿ ನಾವು ವ್ಯಾಲ್ಯೂಸ್. ಇಲ್ಲ ಈ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತೀನಿ ಅಷ್ಟೆ. ಕರೆಕ್ಟ್ ವ್ಯಾಲ್ಯೂಸ್ ಬರ್ದೀನಿ, ಆಗಲೇ ಅಪ್ರಾಕ್ಸಿಮೇಟ್ ಬರ್ದಿದ್ದೆ. ಇವು ಕರೆಕ್ಟ್ ಅದಾವು ಅಂದ್ರೆ ಹೈಡ್ರೋಜನ್ದು 198 ಏನೇನು ಬರ್ದಿದ್ನಲ್ಲ ಅದ ರೀ, ಅದು ಹಂಗೆ ಅಪ್ರಾಕ್ಸಿಮೇಟ್ ಬರ್ದಿದ್ದದು. ಇವೆಲ್ಲ ಕರೆಕ್ಟ್ ವ್ಯಾಲ್ಯೂಸ್. ಆದರೆ ಇವು ನೆನ್ಪಿಡ್ಬೇಕನ್ನ ಇಲ್ಲ, ಇಲ್ಲಿ ಕನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಷ್ಟೆ. ರೇಡಿಯಸ್ ಆಫ್ F- is 136 ಪಿಕೋಮೀಟರ್. ರೇಡಿಯಸ್ ಆಫ್ Na+ is 95 ಪಿಕೋಮೀಟರ್. ನೀವು ಇಲ್ಲಿ ನೋಡ್ರಿ, ಈ ಕಡೆಯಿಂದ ಈ ಕಡೆ ಹೋದ್ರೆ ರೇಡಿಯಸ್ ಕಡಿಮೆ ಹಾಕೊಂಡು ಬರತೈತೆ. ಎದಕ್ಕೆ? ಎಲ್ಲ ಆನಯಾನ್ ಇವು. ಆನಯಾನ್ ಕ್ಯಾಟಯಾನ್. ಓಕೆ, ಸೊ ಏನಾಯ್ತು ಅದಕ್ಕೆ ಆನಯಾನ್ ಇಂದ ಕ್ಯಾಟಯಾನಿಗೆ ಹೊಂಟೈತಿ, ಅದಕ್ಕೆ ಕಡಿಮೆ ಆಗತೈತಿ. ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸು ಅಂತಾರೆ ಅವಕ್ಕೆ. ಐಸೋಎಲೆಕ್ಟ್ರಾನಿಕ್ ಅಯಾನ್ಸ್ ಆರ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದ್ರೆ ಏನು ಹೇಳ್ರಿ, ಈಗ ಡಿಫೈನ್ ಮಾಡಿದ್ವಲ್ಲ, those ions which have same number of electrons but different number of protons are called isoelectronic ions. So same number of electrons, ಜಗ್ಗಿಸ್ಕೊಳ್ಳೋರು ಸೇಮ್, ಅದು ಹೋತಲ್ಲ. ನಡಕ್ಕೆ 11 ಮಂದಿ ನಿಂತಿದ್ರು, ಅಲ್ಲಿ 11 ಮಂದಿ ನಿಂತಿದ್ರು. ಅವ್ರು ಜಗ್ಗಿಸ್ಕೊಳ್ಳೋರು ಎಲೆಕ್ಟ್ರಾನ್ಸ್, ಜಗ್ಗೋರು ಪ್ರೋಟಾನ್ಸ್, ಹೌದಿಲ್ಲ? ಜಗ್ಗಿಸ್ಕೊಳ್ಳೋರು ಸೇಮ್ ಅದಾರ, ಆದ್ರೆ ಜಗ್ಗೋರು ಜಾಸ್ತಿ ಹಾಕೊಂತ ಹೊಂಟಾರ. ಇವ್ರು 7 ಮಂದಿ ಕೂಡಿ 10 ಮಂದಿನ ಜಗ್ಗಿದ್ರ ಸ್ವಲ್ಪ ಹತ್ರ ಬರ್ತಾರ. 8 ಮಂದಿ ಕೂಡಿ 10 ಮಂದಿನ ಜಗ್ಗಿದ್ರೆ ಇನ್ನೂ ಹತ್ರ ಬರ್ತಾರ, ಹೌದಿಲ್ಲ? 9 ಮಂದಿ ಕೂಡಿ 10 ಮಂದಿನ ಜಗ್ಗಿದ್ರ ಜಗ್ಗೋರು ಜಾಸ್ತಿ ಹಾಕೊಂತ ಹೊಂಟಾರಿಲ್ಲ. ಜಗ್ಗೋರು ಜಾಸ್ತಿ ಆತಾರ ಅಂದ್ರೆ ಇನ್ನೂ ಹತ್ತು ಬರ್ಕೊಂತ ಹೋಗ್ತಾರೆ, ಏನು ದೂರ ಹೋಗ್ಕೊಂತ ಹೋಗ್ತಾರೆ. ಹತ್ರ ಬರ್ತಾರಂದ್ರೆ ರೇಡಿಯಸ್ ಕಡಿಮೆ ಹಾಕೊಂಡ್ ಬರ್ತೈತಿಲ್ಲ. ಹಾಂ, ಇಲ್ಲಿ ಲಾಸ್ಟಿಗೆ ನೋಡ್ರಿ 11 ಮಂದಿ ಜಗ್ಗೋರು 10 ಮಂದಿ ಜಗ್ಗಿಸ್ಕೊಳ್ಳೋರು ಇನ್ನೂ ಹತ್ರ ಬರ್ತಾರ. ಸೊ ರೇಡಿಯಸ್ ಜಾಸ್ತಿ ಹಾಕೊಂತ ಹೋಗುತ್ತಾ, ಕಡಿಮೆ ಹಾಕೊಂತ ಹೋಗುತ್ತಾ? ಏನು ಜಾಸ್ತಿ ಆದಂಗ? ಇನ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಥವಾ ಅಯಾನ್ಸ್, as number of protons increases the atomic radius decreases. ಅರ್ಥ ಆತಾ? ಹಿಂಗೆ ಹೋದಂಗೆ ರೇಡಿಯಸ್ ಯಾಕೆ ಕಡಿಮೆ ಆಗತೈತಿ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತೂ ಕಾನ್ಸ್ಟೆಂಟ್ ಅದಾವು, ಆದ್ರೆ ಏನು ಜಾಸ್ತಿ ಆಗತೈತಿ? ನಂಬರ್ ಆಫ್ ಪ್ರೋಟಾನ್ಸ್. ಜಗ್ಗೋರು ಜಾಸ್ತಿ ಆಗತ್ತಾರ, ಜಗ್ಗಿಸ್ಕೊಳ್ಳೋರು ಅಷ್ಟ ಅದಾರ. ಅಂದ್ರೆ ಜಗ್ಗೋರು ಪ್ರತಿ ಸಲ ಒಬ್ಬೊಬ್ಬ ಜಾಸ್ತಿ ಆದಾಗ ಅವ್ರು ಹತ್ರ ಬರ್ಕೊಂತ ಹೋಗ್ತಾರಿಲ್ಲ. ಹತ್ರ ಬರ್ತಾರಂದ್ರೆ ರೇಡಿಯಸ್ ಏನಾಗುತ್ತ? ಡಿಕ್ರೀಸೋ ಇನ್ಕ್ರೀಸೋ? ಹಾಂ, ಇದನ್ನು ನೀವು ಟೇಬಲ್ ಹಾಕೋರಿ, ಇದು ಕೆಳಗೆ ಒಂದೆರಡು ಸ್ಟೇಟ್ಮೆಂಟ್ ಬರೆಸ್ತೀನಿ. ನಿಮ್ಗೆ ಡೌಟ್ ಇದ್ದ ಕೇಳ್ರಿ, ಎಲ್ಲರಿಗೂ ಅರ್ಥ ಆಗತೈತಿ? ಹಾಂ, ಬರ್ಕೊಂಡ್ರಿ. ಇದ್ರ ಕೆಳಗೆ ಬರ್ಕೊಡ್ರಿ. ಆಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್, ತಡ್ರಿ, ಅಥವಾ ಈಗ ಬರ್ದಿರಲ್ರಿ ಇದಕ್ಕಿಂತ ಮೊದಲ, ಇನ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಥವಾ ಅಯಾನ್ಸ್, ಇನ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಥವಾ ಅಯಾನ್ಸ್
ಈಗ ಬರೀರಿ ಆ್ಯಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್ ಅಷ್ಟು ಬರೆದ್ಮೇಲೆ ಇನ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಬರೆದ್ಮೇಲೆ ಅದ್ರ ಕೆಳಗೆ ಅಥವಾ ಅಲ್ಲೇ ಕಂಟಿನ್ಯೂ ಮಾಡಿರಿ. ಆ್ಯಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್ ಬ್ರಾಕೆಟ್ನಾಗ ನೆಟ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್. ಆ್ಯಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್ ಬ್ರಾಕೆಟ್ನಾಗಿನ್ನ ನೆಟ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್. ಏನು ಹಿಂಗಂದ್ರೆ ನೆಟ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್? ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಅಂದ್ರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆತಿಲ್ಲ, ಅದನ್ನ ನೆಟ್ ಪಾಸಿಟಿವ್ ಚಾರ್ಜ್. ಈ ನೆಟ್ ಪಾಸಿಟಿವ್ ಚಾರ್ಜ್ಗೆ ನಾವು ಝೆಡ್ ಎಫೆಕ್ಟಿವ್ ಅಂತ ಕರಿತೀವಿ. ಅಟೋಮಿಕ್ ಸ್ಟ್ರಕ್ಚರ್ನಾಗ ಬಂದಿರ್ಬೋದಲ್ಲ, ಝೆಡ್ ಎಫೆಕ್ಟಿವ್. ಇದ್ರ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ ಅಂತ. ಸದ್ಯ ನೀವು ಒಂದು ರಫ್ ಐಡಿಯಾ ಏನು, ಝೆಡ್ ಎಫೆಕ್ಟಿವ್ ಅಂದ್ರೆ ನೆಟ್ ಪಾಸಿಟಿವ್ ಚಾರ್ಜ್. ಅಲ್ಲಿ ಬರ್ಸಿ ನೋಡ್ರಿ ನಾ. ಆ್ಯಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್ ಬ್ರಾಕೆಟ್ನಾಗಿನ್ನ ನೆಟ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್ ಬ್ರಾಕೆಟ್ ಕ್ಲೋಸ್ ಮಾಡ್ರಿ. ಆ ನೆಟ್ ಪಾಸಿಟಿವ್ ಚಾರ್ಜಿಗೆ ಝೆಡ್ ಎಫೆಕ್ಟಿವ್ ಅಂತ ಕರೀತಾರೆ. ಈಗ ನಿಮ್ಗೆ ಅರ್ಥ ಆಗಲ್ಲ ಅಂತ ಇದ್ರ ಬಗ್ಗೆ ಒಂದು 10-15 ನಿಮಿಷ ಮಾತಾಡ್ತೀನಿ ನಾನು ನಾಳೆ. ಬ್ರಾಕೆಟ್ ಕ್ಲೋಸ್ ಮಾಡಿದ್ರಿ. ರೇಡಿಯಸ್ ಡಿಕ್ರೀಸಸ್. ರೇಡಿಯಸ್ ಡಿಕ್ರೀಸಸ್ ಇನ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಸ್ಟಾರ್ಟ್ ಮಾಡಿದ್ದು ಹಿಂಗೆ ಹೌದಲ್ಲ ನಾವು. ಆ್ಯಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್ ಬ್ರಾಕೆಟ್ನಾಗ ಏನು ಇನ್ಕ್ರೀಸಸ್? ಬ್ರಾಕೆಟ್ನಾಗ ಯಾಕೆ ಬರ್ಸಿನ ಅದನ್ನ? ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸ್ ಆಗೋದು ಒಂದು, ನೆಟ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗೋದು ಒಂದು. ಹಾಂ, ಏನಾಗುತ್ತೆ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸ್ ಆದ್ರೆ? ರೇಡಿಯಸ್ ಡಿಕ್ರೀಸಸ್. ನೋಡ್ರಿ ಇಲ್ಲೇ ರೇಡಿಯಸ್ ಡಿಕ್ರೀಸಸ್. ಆ್ಯಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್, ಆ್ಯಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಸ್ ರೇಡಿಯಸ್ ಏನು? ಬಿಕಾಸ್ ಬರೀರಿ ಕೆಳಗೆ. ಬಿಕಾಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ force of attraction between nucleus and electrons increases because force of attraction between nucleus and electrons increases. Number of protons ಜಾಸ್ತಿ ಹಾಕೊಂತ ಹೋದ್ರ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸ್ ನಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾಕೆ ಜಾಸ್ತಿ ಆಗುತ್ತೆ? ಪ್ರೋಟಾನ್ಸ್ ಜಾಸ್ತಿ ಹಾಕೊಂತ ಹೋದ್ರ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸ್ ನಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾಕೆ ಜಾಸ್ತಿ ಆಗುತ್ತೆ? ಪ್ರೋಟಾನ್ಸ್ ಎದ್ರೊಳಗೆ ಇರ್ತಾವ? ನ್ಯೂಕ್ಲಿಯಸ್ನಾಗ ಇರ್ತಾವ. ನ್ಯೂಕ್ಲಿಯಸ್ನಾಗ ಪ್ರೋಟಾನ್ಸ್ ಜಾಸ್ತಿ ಆಗತ್ತಾವ ಅಂದ್ರೆ ನ್ಯೂಕ್ಲಿಯಸ್ನಾಗ ನಮ್ಮ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗತೈತಿ. ಇದು ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗತೈತೆ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ಜಗ್ಗೋರು ಜಾಸ್ತಿ ಆಗತ್ತಾರ, ಜಗ್ಗಿಸ್ಕೊಳ್ಳೋರಲ್ಲ, ಜಗ್ಗೋರು ಜಾಸ್ತಿ ಆಗತ್ತಾರ ಅಂದ್ರೆ ಪ್ರೋಟಾನ್ಸ್ ಜಾಸ್ತಿ ಆಗತ್ತಾವ. ಪ್ರೋಟಾನ್ಸ್ ಜಾಸ್ತಿ ಆದ್ರೆ ನ್ಯೂಕ್ಲಿಯಸ್ ಒಳಗೆ ಯಾವ ಚಾರ್ಜ್ ಜಾಸ್ತಿ? ಪಾಸಿಟಿವ್ ಚಾರ್ಜ್ ಜಾಸ್ತಿ. ಅದಕ್ಕೆ ಅವು ಹತ್ರ ಬರ್ಕೊಂತ ಹೋಗ್ತಾವು, ರೇಡಿಯಸ್ ಕಡಿಮೆ ಹಾಕೊಂತ ಹೋಗ್ತಾವೆ. ಅರ್ಥ ಆತಾ? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಥವಾ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಬಗ್ಗೆ ನಿಮ್ಗೆ ಇವತ್ತು ನಾನು ಏನೇನು ಡಿಸ್ಕಸ್ ಮಾಡಿದೆ ಎಲ್ಲ ಅರ್ಥ ಆತಾ? ಓಕೆ.